ಎಲ್ಲರಿಗೂ ನಮಸ್ತೆ. ನಾನು ವಿದ್ಯಾ. ನಾವು ಇಂದಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 6ರ ಜೀವಕ್ರಿಯೆ ಪಾಠಗಳನ್ನು ಶುರು ಮಾಡಿದ್ವಿ. ಜೀವಕ್ರಿಯೆಗಳು ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಮತ್ತು ಜೀವಿಗಳು ಜೀವಕ್ರಿಯೆಗಳನ್ನು ಒಳಗೊಂಡಿದ್ದಾವೆ. ಯಾವ್ಯಾವ ಕ್ರಿಯೆಗಳನ್ನು ಒಳಗೊಂಡಿದ್ದಾವೆ ಅಂದರೆ ಪೋಷಣೆನ ಒಳಗೊಂಡಿದ್ದಾವೆ, ಉಸಿರಾಟವನ್ನು ಒಳಗೊಂಡಿದೆ, ಸಾಗಾಣಿಕೆ ಆಗುತ್ತೆ ಮತ್ತು ವಿಸರ್ಜನೆ ಆಗುತ್ತೆ. ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ ಇವು ಜೀವಕ್ರಿಯೆಗಳಾಗಿದ್ದಾವೆ ಅಂತ ನೋಡಿದ್ವಿ. ಇವತ್ತು ಪೋಷಣೆ ಅನ್ನೋ ಒಂದು ವಿಷಯದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನೋಡಿದ್ವಿ. ಇವತ್ತು ಪೋಷಣೆ ಅಂದರೆ ಏನು, ಉಸಿರಾಟ ಅಂದರೆ ಏನು, ವಿಸರ್ಜನೆ ಅಂದರೆ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಪೋಷಣೆ ಅಂದರೆ ಏನು ಅಂತ ತಿಳಿತಾ ಹೋಗೋಣ. ಪೋಷಣೆ ಅಂದರೆ ಏನು? ಪೋಷಣೆಯು ಆಹಾರ ಸೇವನೆಯ ಮೂಲಕ ಶಕ್ತಿಯನ್ನು ಪಡೆಯುವಂತಹ ಕ್ರಿಯೆಯಾಗಿದೆ. ಶಕ್ತಿಯ ಮೂಲ ಆಹಾರ. ಬೆಳವಣಿಗೆ, ಅಭಿವರ್ಧನೆ, ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಇತರ ವಸ್ತುಗಳನ್ನು ಸಂಶ್ಲೇಷಿಸಲು ಆಹಾರ ಅಗತ್ಯ ಇದೆ. ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡಿತವೆ? ಶಕ್ತಿ ಮತ್ತು ವಸ್ತುಗಳ ಸಾಮಾನ್ಯ ಅಗತ್ಯವು ಎಲ್ಲ ಜೀವಿಗಳಲ್ಲಿ ಒಂದೇ ಆಗಿರುತ್ತದೆ. ಆದರೆ ವಿಭಿನ್ನ ವಿಧಾನಗಳ ಮೂಲಕ ಆಹಾರ ಸಾಗಾಣಿಕೆ ನೆರವೇರುತ್ತದೆ. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ಳುತ್ತವೆ. ಉದಾಹರಣೆಗೆ ಸ್ವಪೋಷಕ ಜೀವಿಗಳಾದಂತಹ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಇತರ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ಳುತ್ತವೆ. ಈ ಸಂಕೀರ್ಣ ವಸ್ತುಗಳನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗಾಗಿ ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ವಿಭಜಿಸಬೇಕಾಗುತ್ತದೆ. ಸರಳ ವಸ್ತುಗಳಾಗಿ ವಿಭಜಿಸಲು ಜೀವಿಗಳು ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸಿಕೊಳ್ಳುತ್ತವೆ. ಉದಾಹರಣೆಗೆ ಪರಪೋಷಕಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೇನೆ ಅವಲಂಬಿಸಿದೆ. ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಪರಪೋಷಕ ಜೀವಿಗಳಾಗಿದ್ದಾವೆ. ಅಂದರೆ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆದುಕೊಳ್ತವೆ ಅಂದರೆ ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೂ ಆಹಾರ ಅತ್ಯಗತ್ಯವಾಗಿ ಬೇಕೇ ಬೇಕು. ಅದರಲ್ಲಿ ಸ್ವಪೋಷಕ ಜೀವಿಗಳು ಅಂತ ಇದ್ದಾವೆ ಮತ್ತು ಪರಪೋಷಕ ಜೀವಿಗಳು ಅಂತ ಇದ್ದಾವೆ. ಸ್ವಪೋಷಕ ಜೀವಿಗಳು ಯಾವುದಾಗಿರ್ತವೆ? ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳೆಲ್ಲ ಸ್ವಪೋಷಕ ಜೀವಿಗಳಾಗಿರ್ತವೆ. ಈ ಥರ ಜೀವಿಗಳು ಏನು ಮಾಡ್ತವೆ ಅಂತಂದರೆ ಸರಳ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸ್ಕೊಳ್ತಾ ಹೋಗ್ತವೆ. ಅದೇ ಏನಾಗುತ್ತದೆ ಅಂತಂದರೆ ಈ ಸ್ವಪೋಷಕಗಳನ್ನು ಹೊರತುಪಡಿಸಿ ಇತರ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಬಳಸ್ಕೊಳ್ತಾ ಹೋಗ್ತವೆ. ಈ ಸಂಕೀರ್ಣ ವಸ್ತುಗಳನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗಾಗಿ ಬಳಸಿಕೊಳ್ತವೆ. ಇವು ಸಂಕೀರ್ಣ ವಸ್ತುಗಳು ಮೊದಲು ಸರಳ ವಸ್ತುಗಳಾಗಿ ವಿಭಜನೆಗೊಂಡು ಅದಾದ ಮೇಲೆ ದೇಹದ ಬೆಳವಣಿಗೆಗೆ ಇದು ಪೂರಕವಾಗುತ್ತದೆ. ಸರಳ ವಸ್ತುಗಳಾಗಿ ವಿಭಜಿಸೋದಕ್ಕೋಸ್ಕರ ಸ್ವಪೋಷಕಗಳನ್ನು ಹೊರತುಪಡಿಸಿ ಇತರ ಜೀವಿಗಳಲ್ಲಿ ಸಂಕೀರ್ಣ ವಸ್ತುಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸೋದಕ್ಕೋಸ್ಕರ ಜೀವಿಗಳು ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸಿಕೊಳ್ತವೆ. ಇತರ ಜೀವಿಗಳು ಸ್ವಪೋಷಕಗಳನ್ನು ಹೊರತುಪಡಿಸಿ ಇತರ ಜೀವಿಗಳು ತಮ್ಮ ದೇಹಕ್ಕೆ ತಗೊಂಡಿರುವಂತಹ ಸಂಕೀರ್ಣ ವಸ್ತುಗಳನ್ನು ಸರಳ ವಸ್ತುಗಳಾಗಿ ವಿಭಜನೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸ್ತವೆ. ಇದು ಇಂಪಾರ್ಟೆಂಟ್. ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸ್ತವೆ. ಯಾಕಂದರೆ ಆಹಾರ ಸಂಕೀರ್ಣ ವಸ್ತುದಲ್ಲಿ ಇರುತ್ತಲ್ಲ ಅದನ್ನು ಸರಳ ವಸ್ತುವಾಗಿ ವಿಭಜನೆ ಮಾಡೋದಕ್ಕೋಸ್ಕರ ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸ್ತವೆ. ಉದಾಹರಣೆಗೆ ಪರಪೋಷಕಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೇನೆ ಅವಲಂಬನೆ ಆಗಿರ್ತವೆ. ಅಂದರೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಪರಪೋಷಕ ಜೀವಿಗಳಾಗಿದ್ದಾವೆ. ಪರಪೋಷಕಗಳು ಅಂದರೆ ಆಹಾರಕ್ಕೋಸ್ಕರ ಬೇರೆ ಜೀವಿಯನ್ನು ಅವಲಂಬಿಸಿರುವಂತಹ
ಜೀವಿಗಳನ್ನ ನಾವೇಂತ ಕರಿತೀವಿ, ಪರಪೋಷಕಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗಳು ಯಾವುದು ಅಂದರೆ ಪ್ರಾಣಿಗಳಾಗಿರ್ಬೋದು, ಶಿಲೀಂಧ್ರಗಳಂತಹ ಪರಪೋಷಕ ಜೀವಿಗಳಾಗಿರ್ಬೋದು. ಇವು ತಮ್ಮ ಆಹಾರಕ್ಕೋಸ್ಕರ ಬೇರೆ ಜೀವಿಯನ್ನು ಅವಲಂಬನೆ ಮಾಡಿರ್ತವೆ. ಇಂಥ ಜೀವಿಗಳಲ್ಲಿ ಏನಾಗುತ್ತದೆ ಅಂದರೆ ಇವು ಆಹಾರಕ್ಕೋಸ್ಕರ ಸಂಕೀರ್ಣ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಸರಳ ವಸ್ತುಗಳಾಗಿ ವಿಭಜಿಸುವ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಅವು ಕಿಣ್ವಗಳೆಂಬ ಜೈವಿಕ ವೇಗವರ್ಧಕಗಳನ್ನು ಬಳಸಿಕೊಳ್ತವೆ. ನೆಕ್ಸ್ಟ್ ಸ್ವಪೋಷಕಗಳ ಪೋಷಣೆ ಹೆಂಗೆ ನಡೆಯುತ್ತೆ? ಸ್ವಪೋಷಕಗಳು ಅಂದರೆ ಏನು? ಸ್ವಪೋಷಕಗಳು ಅಂತ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋಕೆ ಆಗುವಂತಹ ಜೀವಿಗಳನ್ನು ನಾವೇನಂತ ಕರಿತೀವಿ? ಸ್ವಪೋಷಕಗಳು ಅಂತ ಕರಿತೀವಿ. ಸ್ವಪೋಷಕಗಳು ಯಾವಾಗಿದ್ದಾವೆ ಅಂದರೆ ಸಸ್ಯಗಳೆಲ್ಲ ಸ್ವಪೋಷಕಗಳಾಗಿದ್ದಾವೆ. ಅದರ ಜೊತೆ ಕೆಲವು ಬ್ಯಾಕ್ಟೀರಿಯಾಗಳೆಲ್ಲ ಕೂಡ ಸ್ವಪೋಷಕಗಳಾಗಿದ್ದಾವೆ. ಸ್ವಪೋಷಕ ಜೀವಿಗಳು ಏನು ಮಾಡ್ತವೆ ಅಂದರೆ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿಸಂಶ್ಲೇಷಣೆಯ ಮೂಲಕ ಪೂರೈಕೆ ಆಗುತ್ತದೆ. ಈ ಸ್ವಪೋಷಕ ಜೀವಿಗಳಲ್ಲಿ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ಯಾವುದರ ಮೂಲಕ ಪೂರೈಕೆ ಆಗುತ್ತದೆ ಅಂತಂದರೆ ದ್ಯುತಿಸಂಶ್ಲೇಷಣೆಯ ಮೂಲಕ ಪೂರೈಕೆ ಆಗುತ್ತದೆ. ಯಾವುದರ ಮೂಲಕ ಪೂರೈಕೆ ಆಗುತ್ತದೆ ಅಂತಂದರೆ ದ್ಯುತಿಸಂಶ್ಲೇಷಣೆಯ ಮೂಲಕ ಪೂರೈಕೆ ಆಗುತ್ತದೆ. ಸ್ವಪೋಷಕಗಳಲ್ಲಿ ಕಾರ್ಬನ್ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅದರ ಅವಶ್ಯಕತೆಗಳೆಲ್ಲ ದ್ಯುತಿಸಂಶ್ಲೇಷಣೆಯ ಮೂಲಕ ಪೂರೈಕೆ ಆಗುತ್ತದೆ. ಸ್ವಪೋಷಕಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ನೆರವಿನಿಂದ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಸ್ವಪೋಷಕಗಳು ಫಸ್ಟ್ ಏನು ಮಾಡುತ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ನೆರವಿನಿಂದ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಸಲು ಕಾರ್ಬೋಹೈಡ್ರೇಟ್ಗಳನ್ನು ಬಳಸ್ಕೊಳ್ತವೆ. ಸಸ್ಯಗಳಲ್ಲಿ ಈ ಶಕ್ತಿಯನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಏನನ್ನು ಬಳಸ್ತವೆ ಅಂದರೆ ಕಾರ್ಬೋಹೈಡ್ರೇಟ್ಗಳನ್ನು ಬಳಸಿಕೊಳ್ತವೆ. ಅಂದರೆ ದ್ಯುತಿಸಂಶ್ಲೇಷಣೆ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಸ್ವಪೋಷಕಗಳು ಸಸ್ಯಗಳು ಏನು ಮಾಡ್ತವೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ನೆರವಿನಿಂದ ಕಾರ್ಬೋಹೈಡ್ರೇಟನ್ನು ಪರಿವರ್ತಿಸ್ತವೆ. ಕಾರ್ಬೋಹೈಡ್ರೇಟನ್ನು ಉತ್ಪಾದನೆ ಮಾಡ್ತವೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಕೆ ಮಾಡೋದಕ್ಕೆ ಕಾರ್ಬೋಹೈಡ್ರೇಟು ಬಳಕೆ ಆಗುತ್ತೆ. ತಕ್ಷಣದಲ್ಲಿ ಬಳಕೆಯಾಗುವ ಕಾರ್ಬೋಹೈಡ್ರೇಟ್ಗಳು ಯಾವ ರೂಪದಲ್ಲಿ ಇರ್ತವೆ ಅಂದರೆ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇದು ಆಂತರಿಕ ಶಕ್ತಿ ಸಂಗ್ರಾಹಕವಾಗಿ ಮತ್ತು ಸಸ್ಯಕ್ಕೆ ಅಗತ್ಯವಾಗಿ ಬಳಕೆಯಾಗುತ್ತದೆ. ಏನಂದರೆ ನಮಗೆ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಬಳಕೆಯಾಗಿರುವಂತಹ ಶಕ್ತಿ ಇರುತ್ತಲ್ಲ, ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತದೆ. ಇದೇ ಕ್ವಶನ್ನು ಎಲ್ಲಿ ಕೇಳಿದ್ದಾರೆ ಅಂತಂದರೆ RRB ಕ್ವಶನ್ ಪೇಪರಲ್ಲಿ ಈ ಸಲ ಒಂದು RRB ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ತಕ್ಷಣದಲ್ಲಿ ಅಂದರೆ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಂಗ್ರಹಣೆ ಆಗಿರುತ್ತಲ್ಲ, ಅದು ಯಾವ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತದೆ. ಅಂದರೆ ದ್ಯುತಿಸಂಶ್ಲೇಷಣೆಯಲ್ಲಿ ಏನಾಗಿರುತ್ತದೆ ಅಂತಂದರೆ ಕಾರ್ಬೋಹೈಡ್ರೇಟ್ ಸಸ್ಯದಲ್ಲಿ ಉತ್ಪತ್ತಿ ಆಗಿರುತ್ತದೆ ಮತ್ತು ಬಳಕೆ ಆಗಿರುತ್ತದೆ. ಈ ಕಾರ್ಬೋಹೈಡ್ರೇಟು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತದೆ. ಅದಾದಮೇಲೆ ಇದಕ್ಕೆ ನಾವು ಈ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಸಮೀಕರಣ ರೂಪದಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಕಾರ್ಬೋಹೈಡ್ರೇಟನ್ನು ತಯಾರಿಸ್ತವೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ, ಅಲ್ಪ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತವೆ. ಸಮೀಕರಣವನ್ನು ಸರಿದೂಗಿಸುವ ಅವಶ್ಯಕತೆ ಇರೋದ್ರಿಂದ ಏನಾಗುತ್ತದೆ ಅಂತಂದರೆ ಇಲ್ಲಿ ಸಮೀಕರಣ ಸರಿದೂಗಿಸ್ತಾ ಹೋಗಬೇಕು. ಇಲ್ಲಿ ಏನಾಗುತ್ತದೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲೇನು ಅಂತಂದರೆ R ಬರಬೇಕು, ಇಲ್ಲಿ 2 ಅಲ್ಲ, ಇಲ್ಲಿ R ಬರಬೇಕಿದೆ. ಸೊ ಇದೊಂದು ಮಿಸ್ಟೇಕ್ ಆಗಿದೆ. 6CO2 + 12H2O ಏನಾಗುತ್ತದೆ ಅಂತಂದರೆ 6C6H12O6 ಆಗಿ ಆಕ್ಸಿಜನ್ ಬಿಡುಗಡೆಯಾಗಿ O2 + H2O ಆಗಿ ಬಿಡುಗಡೆ ಆಗುತ್ತದೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಕೆಳಗಿನ ಘಟನೆಗಳು ಜರುಗುತ್ತವೆ. ದ್ಯುತಿಸಂಶ್ಲೇಷಣೆಯಲ್ಲಿ ಏನಾಗುತ್ತದೆ, ಯಾವ ಪ್ರೋಸೆಸ್ ನಡೆಯುತ್ತದೆ ಅಂತ ಹೇಳಿದರೆ ದ್ಯುತಿಸಂಶ್ಲೇಷಣೆಯಲ್ಲಿ ಏನೇನು ನಡೆಯುತ್ತೆ ಅಂತಂದರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಇದನ್ನು GPSTRಲ್ಲಿ ಕೇಳಿದ್ರೇನೂ ಕೇಳಬಹುದು. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಯಾವ ಘಟನೆಗಳು ಜರುಗುತ್ತವೆ ಅಂತ ಅಂದರೆ
ಕ್ಲೋರೋಫಿಲ್ಲಿನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ. ಮೊದಲು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತೆ. ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಾದ್ರೆ ಕ್ಲೋರೋಫಿಲ್ಲಿನಿಂದ ಮೊದಲು ಸಸ್ಯಗಳಲ್ಲಿ ಇರುವಂತಹ ಕ್ಲೋರೋಫಿಲ್ಲಿನಿಂದ ಸೂರ್ಯನ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಬೆಳಕಿನ ಶಕ್ತಿ ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಅಂದರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಮತ್ತು ನೀರಿನ ಅಣುಗಳು ಏನಾಗುತ್ತದೆ ಅಂತಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಅದಾದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ 3 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕೆಳಗಿನ ಯಾವ ಘಟನೆ ಜರುಗುತ್ತದೆ ಅಂತಂದರೆ ಮೊದಲೇನಾಗುತ್ತೆ, ಕ್ಲೋರೋಫಿಲ್ಲಿನಿಂದ ಸೂರ್ಯನ ಬೆಳಕು ಹೀರಿಕೆ ಆಗುತ್ತೆ. ಸೂರ್ಯನ ಬೆಳಕು ಹೀರಿಕೆ ಆದಮೇಲೆ ಆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅದಾದ ಮೇಲೆ ಅಲ್ಲಿ ನೀರನ್ನು ಬಳಕೆ ಮಾಡಿಕೊಂಡಿರುತ್ತೆ. ಇಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಏನಾಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಕೆ ಮಾಡ್ಕೊಂಡಿರುತ್ತಲ್ಲ, ಆ ನೀರಿನ ಅಣುಗಳು ಏನಾಗುತ್ತದೆ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗುತ್ತದೆ. ಬಳಸಿಕೊಂಡಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂದರೆ ಏನು? ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಅಂದರೆ ಇದು 6 ಆಗಬೇಕಿಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ಲನ್ನು ಬಳಸಿಕೊಂಡು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಇದರ ಪ್ರಕಾರ ಹೇಳಬೇಕಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಕ್ಲೋರೋಫಿಲ್ಲನ್ನು ಏನಾಗುತ್ತೆ, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕ್ಲೋರೋಫಿಲ್ಲು ಸೂರ್ಯನ ಬೆಳಕನ್ನು ಹೀರಿಕೆ ಮಾಡ್ಕೊಳುತ್ತೆ. ಅದಾದಮೇಲೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ರಾಸಾಯನಿಕ ಶಕ್ತಿ ಆದಮೇಲೆ ಇಲ್ಲಿರುವಂತಹ ನೀರಿನ ಅಣು ಏನಾಗುತ್ತದೆ ಅಂತಂದರೆ ಇಲ್ಲಿಗೆ ಬಂದರೆ ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತದೆ ಮತ್ತು ಹೈಡ್ರೋಜನ್ ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತದೆ. ಅದಾದ ಮೇಲೆ ನೆಕ್ಸ್ಟ್ ಏನಾಗುತ್ತದೆ ಅಂದರೆ ಇಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಇಷ್ಟು ಕ್ರಿಯೆಗಳು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ನಡೀತಾ ಬರುತ್ತದೆ. ಇದು ನಮಗೆ GPSTR ರೈಟಿಂಗಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ರೂ ಕೇಳ್ಬೋದು. ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕೆಳಗಿನ ಯಾವ ಘಟನೆಗಳು ಜರುಗುತ್ತವೆ ಅಂತ ಕೇಳಿದ್ದಾರೆ. ಏನಂತ ಆನ್ಸರ್ ಆಗಬೇಕು ಅಂತ ಅಂದರೆ ಕ್ಲೋರೋಫಿಲ್ಲಿನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ನೀರಿನ ಅಣುಗಳು ಹೈಡ್ರೋಜನ್ ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತೆ. ಕಾರ್ಬನ್ ಡೈಆಕ್ಸೈಡು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈಗ ನೆಕ್ಸ್ಟ್, ಎಲೆಯ ಅಡ್ಡ ಸೀಳಿಕೆಯ ಚಿತ್ರವನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಕಂಡುಬರುವ ಹಸಿರು ಚುಕ್ಕೆಗಳು ಕ್ಲೋರೋಫಿಲ್ಲನ್ನು ಒಳಗೊಂಡ ಕ್ಲೋರೋಪ್ಲಾಸ್ಟ್ಗಳೆಂಬ ಕಣದಂಗಗಳಾಗಿದ್ದಾವೆ. ಅಂದರೆ ನಾವು ಎಲೆಯ ಅಡ್ಡ ಸೀಳಿಕೆಯ ಚಿತ್ರವನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ಅಲ್ಲಿ ಕಂಡುಬರುವಂಥ ಹಸಿರು ಚುಕ್ಕೆಗಳೇನಾಗಿರ್ತವೆ ಅಂದರೆ ಕ್ಲೋರೋಫಿಲ್ ಅನ್ನು ಒಳಗೊಂಡಂತಹ ಕ್ಲೋರೋಪ್ಲಾಸ್ಟ್ಗಳೆಂಬ ಕಣದಂಗಗಳಾಗಿರ್ತವೆ. ನಾವಲ್ಲಿ ಎಲೆಯ ಅಡ್ಡ ಸೀಳಿಕೆ ನೋಟವನ್ನು ಮೈಕ್ರೋಸ್ಕೋಪಿಂದ ನೋಡಿದಾಗ ಅಲ್ಲಿ ನಮಗೆ ಕಾಣುವಂತಹ ಕಣದಂಗಗಳು ಯಾವುವು ಅಂದರೆ ಕ್ಲೋರೋಪ್ಲಾಸ್ಟ್. ಯಾವ್ದು ಕಾಣ್ತವೆ? ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗಗಳು ಕಾಣ್ತವೆ. ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗಗಳು ಕಾಣ್ತವೆ. ಈ ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗದಲ್ಲಿ ಇರುವಂತಹ ಯಾವುದನ್ನು ಅಂದರೆ ಕ್ಲೋರೋಫಿಲ್ ಅನ್ನೋ ವರ್ಣಿಕೆ ಅದು ವರ್ಣಕ. ಕ್ಲೋರೋಫಿಲ್ ಅನ್ನೋ ಒಂದು ವರ್ಣಿಕೆ ಎಲ್ಲಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗದಲ್ಲಿ ಇರುತ್ತೆ. ನಾವು ಎಲೆಯ ಅಡ್ಡ ಸೀಳಿಕೆ ನೋಟವನ್ನು ನೋಡಿದಾಗ ಇಲ್ಲಿ ಗಮನಿಸಿದಾಗ ಇಲ್ಲಿ ಎಲೆಯ ಅಡ್ಡ ಸೀಳಿಕೆ ನೋಟವನ್ನು, ಇದು ಎಲೆಯ ಅಡ್ಡ ಸೀಳಿಕೆ ನೋಟ ಆಗಿದ್ದು ಈ ಅಡ್ಡ ಸೀಳಿಕೆ ನೋಟವನ್ನು ನಾವು ನೋಡಿದಾಗ ಇಲ್ಲಿ ಕಾಣುವಂಥ ಕೆಲವು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಿದಾಗ ಇಲ್ಲಿ ಇದು ಎಲೆಯ ಅಡ್ಡ ಸೀಳಿಕಾ ನೋಟ ಆಗಿದೆ. ಇದು ಎಲೆಯ ಅಡ್ಡ ಸೀಳಿಕಾ ನೋಟ ಆಗಿದ್ದು ಇದರಲ್ಲಿ ಏನಾಗುತ್ತದೆ ಅಂತಂದರೆ ಇದು ನಡುದಿಂಡು ಆಗಿರುತ್ತದೆ. ಇದು ಲ್ಯಾಮಿನಾ, ಇದು ನಾಳ ಆಗಿರುತ್ತದೆ. ಇಲ್ಲಿ ಇದನ್ನು ನಾವು ಮತ್ತೆ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ನೋಡಿದಾಗ ಇಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಫಸ್ಟು ಇದು ಕ್ಲೋರೋಪ್ಲಾಸ್ಟ್ ಇಲ್ಲಿ ಹಸಿರು ಚುಕ್ಕೆಗಳು ಒಳಗಡೆ ಕಾಣ್ತಿದೆಯಲ್ಲ, ಮೇಲಿನದು ಜಿಡ್ಡಿನ ಕಿಟಿಕಲ್ ಅಂತ ಕಾಣ್ತೀವಿ. ಇಲ್ಲಿ
ಇಲ್ಲಿ ಕಾಣಿಸ್ತಿರೋದು ಜಿಡ್ಡಿನ ಕ್ಯುಟಿಕಲ್ ಆಗಿದೆ. ಇದನ್ನು ನಾವು ಮೇಲಿನ ಎಪಿಡರ್ಮಿಸ್ ಕಾಣ್ತೀವಿ, ಇದು ಕೆಳಗಡೆ ಎಪಿಡರ್ಮಿಸ್ ಕಾಣುತ್ತೆ. ಅದಾದಮೇಲೆ ಗಾಳಿ ತುಂಬಿದ ಅವಕಾಶಗಳು, ಇಲ್ಲಿ ಮಧ್ಯೆ ಇರೋ ಜಾಗ ಎಲ್ಲ ಗಾಳಿ ತುಂಬಿದ ಅವಕಾಶಗಳು, ಇದೆಲ್ಲ ಕಾವಲು ಜೀವಕೋಶಗಳಿದ್ದಾವೆ. ಮತ್ತು ಇನ್ನೊಂದೇನು ಅಂತಂದರೆ ನಮಗೆ ಹಸಿರು ಚುಕ್ಕೆಗಳು ಕಾಣುತ್ತೆ. ಎಲೆಯ ಅಡ್ಡ ಸಿಲಿಕೆ ನೋಟವನ್ನು ಅಲ್ಲಿ ನಮಗೆ ಹೇಳಿರೋದು, ಎಲೆಯ ಅಡ್ಡ ಸಿಲಿಕೆ ನೋಟವನ್ನು ನೋಡಿದಾಗ ನಮಗೆ ಏನು ಕಾಣುತ್ತೆ, ಹಸಿರು ಚುಕ್ಕೆಗಳು ಕಾಣುತ್ತೆ. ಇಲ್ಲಿ ಹಸಿರು ಚುಕ್ಕೆಗಳು ಕಾಣಿಸ್ತಿದೆಯಲ್ಲ, ಈ ಹಸಿರು ಚುಕ್ಕೆಗಳನ್ನು ನಾವು ಕ್ಲೋರೋಪ್ಲಾಸ್ಟ್ ಕಣದಂಗಗಳಾಗಿದ್ದು ಇದರಲ್ಲಿ ಕ್ಲೋರೋಫಿಲ್ ಎಂಬ ವರ್ಣಿಕೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ದ್ವಿತೀಯ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದನ್ನು ಪ್ರತಿಪಾದಿಸುವ ಚಟುವಟಿಕೆಯೊಂದನ್ನು ನೋಡ್ತಾ ಹೋಗೋಣ. ಚಟುವಟಿಕೆ 6.1 ಅಥವಾ 6.1 ಬಹುವರ್ಣದ ಎಲೆಗಳಿರುವ ಒಂದು ಕುಂಡದ ಸಸ್ಯವನ್ನು ತೆಗೆದುಕೊಳ್ಬೇಕು. ಅಂದರೆ ಬಹುವರ್ಣ ಅಂದರೆ ಅನೇಕ ವರ್ಣಗಳಿರುವಂತಹ ಒಂದು ಸಸ್ಯವನ್ನು ಹೂವಿನ ಕುಂಡದ ಸಸ್ಯವನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ಯಾವ ಪ್ಲ್ಯಾಂಟ್ ಇರುತ್ತೆ ಅಂದರೆ ಮನಿ ಪ್ಲ್ಯಾಂಟ್ ಮತ್ತು ಕೊಟ್ರಾನ್ ಪ್ಲ್ಯಾಂಟ್ಗಳು. ಮನಿ ಪ್ಲ್ಯಾಂಟ್ ಮತ್ತು ಕೊಟ್ರಾನ್ ಪ್ಲ್ಯಾಂಟ್ ಇವು ಬಹುವರ್ಣದ ಎಲೆಗಳಿರುವಂಥ ಒಂದು ಕುಂಡದ ಸಸ್ಯ. ಇದನ್ನು ತೆಗೆದುಕೊಂಡು ನಾವೀಗ ಕ್ಲೋರೋಫಿಲ್ ಇರೋದನ್ನು ಚೆಕ್ ಮಾಡೋಕ್ಕೆ ಅಂತ ಒಂದು ಆ್ಯಕ್ಟಿವಿಟಿನ ಮಾಡ್ತಿದ್ವಿ. ಇದರಲ್ಲಿ ಮೊದಲನೇದು ಬಹುವರ್ಣದ ಎಲೆಗಳು ಅಂದರೆ ಅನೇಕ ಕಲರ್ ಎಲೆಗಳಿರುವಂತಹ ಕುಂಡದ ಸಸ್ಯವನ್ನು ತೆಗೆದುಕೊಂಡು, ಉದಾಹರಣೆಗೆ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಕ್ರೋಟಾನ್ಗಳನ್ನು ತೆಗೆದುಕೊಂಡು ಪಿಷ್ಟವು ಸಂಪೂರ್ಣವಾಗಿ ಬಳಕೆಯಾಗುವಂತೆ ಸಸ್ಯವನ್ನು 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇಡಬೇಕು. ಪಿಷ್ಟ ಸಂಗ್ರಹಣೆ ಆಗಿರುತ್ತಲ್ಲ, ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತೆ, ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತೆ. ಅಲ್ಲಿ ಶಕ್ತಿ ಅಂತ ಓದಿದ್ವಲ್ಲ ಹಿಂದಗಡೆ. ಪಿಷ್ಟ ಸಂಪೂರ್ಣವಾಗಿ ಸಸ್ಯದಲ್ಲಿ ಬಳಕೆ ಆಗೋ ರೀತಿಯಾಗಿ ನಾವು 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಆ ಸಸ್ಯವನ್ನು ಇಡಬೇಕು. ಸಸ್ಯವನ್ನು ಇಟ್ಟ ಮೇಲೆ ಈಗ ಸಸ್ಯವನ್ನು ಸುಮಾರು 6 ಗಂಟೆಗಳ ಕಾಲ ಸೌರ ಬೆಳಕಿನಲ್ಲಿ ಇಡಬೇಕು. 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇಟ್ಟ ಮೇಲೆ ನಂತರ ಆಚೆ ತೆಗೆದು 6 ಗಂಟೆಗಳ ಕಾಲ ಸೌರ ಬೆಳಕಿನಲ್ಲಿ ಇಡಬೇಕು. ಸಸ್ಯದಿಂದ ಒಂದು ಎಲೆಯನ್ನು ತೆಗೆದುಕೋಬೇಕು. ಈಗ ಪ್ರಯೋಗಕ್ಕೋಸ್ಕರ ಸಸ್ಯದಲ್ಲಿ ಒಂದು ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ಹಸಿರು ಭಾಗಗಳನ್ನು ಗುರುತಿಸಿ ಮತ್ತು ಒಂದು ಹಾಳೆಯ ಮೇಲೆ ಅದನ್ನು ನಕಲು ಮಾಡಿಕೊಳ್ಳಿ, ಎಲ್ಲೆಲ್ಲಿ ಹಸಿರು ಭಾಗ ಇದೆ ಅಂತ. ಸಸ್ಯವನ್ನು 6 ಗಂಟೆ ಕಾಲ ಸೂರ್ಯನ ಬೆಳಕಿನ ಅಡಿಯಲ್ಲಿ ಇಟ್ಟು ನಂತರ ಅದನ್ನು ತೆಗೆದುಕೊಂಡು ಅದು ಹೆಂಗಿದೆಯೋ ಹಾಗೆ ಒಂದು ನೋಟ್ ಪುಸ್ತಕದಲ್ಲಿ ಹಾಳೆಯ ಮೇಲೆ ಅದನ್ನು ನಕಲು ಮಾಡ್ಕೊಬೇಕು. ಎಲ್ಲೆಲ್ಲಿ ಹಸಿರು ಭಾಗಗಳಿದ್ದಾವೆ ಅಂತಲೂ ನೋಟ್ ಮಾಡ್ಕೊಂಡ್ಮೇಲೆ ಕೆಲವು ನಿಮಿಷದವರೆಗೆ ಆ ಎಲೆಯನ್ನು ಕುದಿಯುವ ನೀರಿನಲ್ಲಿ ಮುಳುಗಿಸಬೇಕು. ಒಂದು ಸ್ವಲ್ಪ ಹೊತ್ತು ಕುದಿಯೋ ನೀರಲ್ಲಿ ಆ ಎಲೆನ ತೆಗೆದುಕೊಂಡು ಕುದಿಸಬೇಕು. ನಂತರ ಅದಕ್ಕೆ ಆಲ್ಕೋಹಾಲ್ ಇರುವ ಬೀಕರ್ನಲ್ಲಿ ಅದನ್ನು ಮುಳುಗಿಸಿ. ಆಲ್ಕೋಹಾಲ್ ಇರುವಂತಹ ಒಂದು ಬೀಕರ್ನಲ್ಲಿ ಅದನ್ನು ಮುಳುಗಿಸಿ ಇಡಬೇಕು. ಮೇಲಿನ ಬೀಕರ್ ಅನ್ನು ಎಚ್ಚರಿಕೆಯಿಂದ ನೀರಿನ ಪಾತ್ರೆಯೊಳಗೆ ಇಡಬೇಕು. ವಾಟರ್ ಬಾತ್ ಅಂತ ಕರಿತೀವಿ ನೋಡಿ, ವಾಟರ್ ಬಾತ್. ಆಲ್ಕೋಹಾಲ್ ಕುದಿಯೋವರೆಗೆ ಕಾಯಿಸಬೇಕು. ಫಸ್ಟು ಅದನ್ನೇನು ಮಾಡ್ತೀವಿ ಅಂತ ಎಲೆನ ತೆಗೆದುಕೊಂಡು ಕುದಿಸಿದ ಎಲೆನ ತೆಗೆದುಕೊಂಡು ಆಲ್ಕೋಹಾಲಲ್ಲಿ ಅದ್ದಿ ಮುಳುಗಿಸಿ ನಂತರ ಆ ಆಲ್ಕೋಹಾಲಲ್ಲಿ ಮುಳುಗಿಸಿರೋ ಅಂಥದ್ದು ಬೀಕರ್ನ ಎತ್ತಿ ವಾಟರ್ ಬಾತ್ ನೀರಿನ ಪಾತ್ರೆಯೊಳಗೆ ಇಟ್ಟು ಅದನ್ನು ಕುದಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಎಲೆಯ ಬಣ್ಣ ಏನಾಗುತ್ತದೆ ಅಂತ ನೋಡಬೇಕು. ದ್ರಾವಕದ ಬಣ್ಣ ಏನಾಗಿರುತ್ತೆ ಅಂತ ನೋಡಬೇಕು. ನೀರನ್ನು ಕುದಿಯೋಕ್ಕಿಟ್ಟಿರ್ತೀವಿ, ಆಲ್ಕೋಹಾಲಲ್ಲಿ ಅದ್ದಿ ಇಟ್ಟಿರ್ತೀವಲ್ಲ ಎಲೆನ, ಆಲ್ಕೋಹಾಲ್ ಬಣ್ಣ ಏನಾಗಿರುತ್ತೆ ಅಂತ ನೋಡಬೇಕು, ಎಲೆಯ ಬಣ್ಣ ಏನಾಗಿರುತ್ತೆ ಅಂತ ನೋಡಬೇಕು. ಆವಾಗ ಏನಾಗಿರುತ್ತೆ ಅಂತ ಅಂದರೆ ಎಲೆಯ ಬಣ್ಣ ಏನಾಗಿರುತ್ತೆ ಅಂದರೆ ಎಲೆಯು ಕ್ಲೋರೋಫಿಲ್ಲನ್ನು ಕಳ್ಕೊಂಡ್ಬಿಟ್ಟಿರುತ್ತೆ. ಎಲೆಯು ಕ್ಲೋರೋಫಿಲ್ಲನ್ನು ಕಳೆದುಕೊಂಡು ವರ್ಣರಹಿತವಾಗಿರುತ್ತದೆ. ದ್ರಾವಕವು ಕ್ಲೋರೋಫಿಲ್ಲನ್ನು ಹೊಂದೋದ್ರಿಂದ ಏನಾಗಿರುತ್ತೆ, ಇದು ಹಸಿರು ಬಣ್ಣಕ್ಕೆ ಬಂದಿರುತ್ತೆ. ದ್ರಾವಕ ಕ್ಲೋರೋಫಿಲ್ಲನ್ನು ಹೊಂದೋದ್ರಿಂದ ಅದು ಹಸಿರು ಬಣ್ಣಕ್ಕೆ ತಿರುಗಿರುತ್ತೆ. ಅಲ್ಲಿ ಕುದಿಸಿ ನಾವು ಆಲ್ಕೋಹಾಲನ್ನು ತೆಗೆದು ನೀರೊಳಗೆ ಹಾಕಿದಾಗ ಅಲ್ಲಿ ಏನಾಗಿರುತ್ತದೆ ಅಂದರೆ ಎಲೆಯಲ್ಲಿ ಪೂರ್ತಿ ಎಲ್ಲ ಪಿಷ್ಟ ಖಾಲಿಯಾಗಿ ಅದು ವರ್ಣರಹಿತವಾಗಿರುತ್ತದೆ. ಆ ಪಿಷ್ಟದ ಅಂಶ ಎಲ್ಲ ಆಲ್ಕೋಹಾಲ್ ಒಳಗೆ ಏನಾಗಿರುತ್ತೆ ಬಿಟ್ಕೊಂಡಿದ್ದು ಅದೇನಾಗಿರುತ್ತೆ ಅಂದರೆ ದ್ರಾವಕ ಬಂದ್ಬಿಟ್ಟು ಯಾವುದು ಹಸಿರು ಬಣ್ಣಕ್ಕೆ ತಿರುಗಿರುತ್ತದೆ. ಈಗ ಎಲೆಯನ್ನು ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ, ಇದು ಇಂಪಾರ್ಟೆಂಟ್, ಈಗ ಎಲೆಯನ್ನು ಏನು ಮಾಡಬೇಕು, ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ಕೆಲವು ನಿಮಿಷಗಳ ಕಾಲ ಮುಳುಗಿಸಿ ಇಡಬೇಕು. ಯಾವುದರಲ್ಲಿ ಇಡಬೇಕು ಅಂತ ಅಂದರೆ ಇದು ಇಂಪಾರ್ಟೆಂಟು. ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ನಾವು ಮುಳುಗಿಸಿ ಇಟ್ಟಾಗ ಎಲೆಯನ್ನು ಹೊರತೆಗೆಯಿರಿ. ಅಯೋಡಿನ್ ದ್ರಾವಣವನ್ನು ತೊಳಿಬೇಕು. ಈಗ ಎಲೆಯನ್ನು ನಾವು ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ಕೆಲವು ನಿಮಿಷಗಳ ಕಾಲ ಮುಳುಗಿಸಿಟ್ಟು ನಂತರ ಎಲೆಯನ್ನು ತೆಗೆದಾಗ ಅಯೋಡಿನ್ ದ್ರಾವಣವನ್ನು ತೊಳಿಬೇಕು ನೀಟಾಗಿ. ತೊಳೆದಾಗ ಎಲೆಯ ಬಣ್ಣವನ್ನು ಗಮನಿಸಬೇಕು. ನಂತರ ಪ್ರಾರಂಭದಲ್ಲಿ ನಕಲು ಮಾಡಿದ್ದಂತಹ ಚಿತ್ರದೊಂದಿಗೆ ಹೋಲಿಸಿ ನೋಡಬೇಕು. ಇಲ್ಲೇ ಇದೆ, ಪ್ರಾರಂಭದಲ್ಲಿ
ನೋಡಿದ್ದು ಪ್ರಾರಂಭದಲ್ಲಿ ನಾವು ಪ್ರಯೋಗಕ್ಕಿಂತ ಮುಂಚೆ ಏನು ಮಾಡಿದ್ದು, ನಕಲು ಮಾಡ್ಕೊಂಡಿದ್ವಲ್ಲ ಒಂದು ಹಾಳೆಗೆ, ಅದನ್ನು ಚೆಕ್ ಮಾಡ್ಕೊಬೇಕು. ಅದನ್ನು ಚೆಕ್ ಮಾಡಿದಾಗ ಏನಾಗಿರುತ್ತೆ ಅಂದರೆ, ಎಲೆಯ ಕೆಲವು ಭಾಗಗಳು ಕಡು ನೀಲಿ ಬಣ್ಣವನ್ನು ಹೊಂದಿದ್ದು ಇತರೆ ಭಾಗವು ವರ್ಣರಹಿತವಾಗಿರುತ್ತದೆ. ಎಲೆಯಲ್ಲಿ ಕೆಲವು ಬಣ್ಣ ಏನಾಗಿರುತ್ತದೆ ಅಂತ ಅಂದರೆ ಕಡು ನೀಲಿ ಬಣ್ಣ, ಇಲ್ಲಿದೆ ಕಡು ನೀಲಿ ಬಣ್ಣ ಹೊಂದಿದ್ದು ಕೆಲವು ಕಡೆ ಏನಾಗಿರುತ್ತದೆ, ವರ್ಣರಹಿತವಾಗಿರುತ್ತದೆ. ಇದು ಇದೆಯಲ್ಲ, ಇದು ನಾವು ಮೊದಲು ಎಲೆಯನ್ನು ತೆಗೆದುಕೊಂಡಾಗ ಎಲೆಯನ್ನು 3 ದಿನ ಕತ್ಲೆಯಲ್ಲಿಟ್ಟು 6 ಗಂಟೆಗಳ ಕಾಲ ಸೂರ್ಯನ ಬೆಳಕಲ್ಲಿಟ್ಟು ನಕಲು ಮಾಡ್ಕೊಂಡಿರ್ತೀವಲ್ಲ, ಆವಾಗ ತೆಗೆದುಕೊಂಡಾಗ ಏನಾಗಿರುತ್ತೆ, ಎಲೆ ಹಿಂಗಿರುತ್ತೆ. ನಾವು ಅಯೋಡಿನ್ ದ್ರಾವಣ, ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ಹದ್ದಿ ತೆಗೆದಾಗ ಈ ರೀತಿ ಇರುತ್ತೆ. ಏನಾಗಿರುತ್ತೆ, ಕಡು ನೀಲಿ ಬಣ್ಣಕ್ಕೆ ಬಂದಿರುತ್ತೆ. ಎಲೆಯ ಕೆಲವು ಭಾಗಗಳು ಕಡು ನೀಲಿ ಬಣ್ಣವನ್ನು ಹೊಂದಿದ್ದು ಇತರೆ ಭಾಗ ಏನಾಗಿರುತ್ತೆ, ವರ್ಣರಹಿತವಾಗಿರುತ್ತದೆ. ಪ್ರಾರಂಭದಲ್ಲಿ ನಕಲು ಮಾಡಿದ್ದ ಚಿತ್ರದೊಂದಿಗೆ ಅದನ್ನು ಹೋಲಿಸಿದಾಗ ಮೊದಲು ಹಸಿರು ಬಣ್ಣ ಹೊಂದಿದ್ದ ಭಾಗಗಳು ಈಗ ಕಡು ನೀಲಿ ಬಣ್ಣ ಹೊಂದಿದೆ. ಎಲೆಯ ವಿವಿಧ ಭಾಗಗಳಲ್ಲಿರುವ ಪಿಷ್ಟದ ಬಗ್ಗೆ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ? ಯಾವ ತೀರ್ಮಾನಕ್ಕೆ ಬರ್ತಿದ್ವಿ ಅಂತಂದರೆ, ಎಲೆಯ ಕೆಲವು ಭಾಗಗಳು ಕಡು ನೀಲಿ ಬಣ್ಣವನ್ನು ಹೊಂದಲು ಕಾರಣ ಪಿಷ್ಟದೊಂದಿಗೆ ಅಯೋಡಿನ್ ದ್ರಾವಣ ವರ್ತಿಸಿರುವುದಾಗಿದೆ. ಎಲ್ಲೆಲ್ಲಿ ಕಡು ನೀಲಿ ಬಣ್ಣ ಬಂದಿದೆಯೋ ಇದರಲ್ಲಿ ಎಲ್ಲೆಲ್ಲಿ ಕಡು ನೀಲಿ ಬಣ್ಣ, ಇಲ್ಲಿ ಎಲ್ಲೆಲ್ಲಿ ನೀಲಿ ಬಣ್ಣ ಬಂದಿದೆಯೋ, ಇಲ್ಲೆಲ್ಲ ನೀಲಿ ಬಣ್ಣ ಬಂದಿದೆಯಲ್ಲ, ಇಲ್ಲೆಲ್ಲ ಪಿಷ್ಟದ ಇರುವಿಕೆಯನ್ನು ಇದು ತೋರಿಸುತ್ತೆ. ಪಿಷ್ಟದ ಇರುವಿಕೆ ಎಲ್ಲೆಲ್ಲಿ ಸಸ್ಯದ ಎಲೆಯ ಯಾವ್ಯಾವ ಭಾಗದಲ್ಲಿ ಪಿಷ್ಟ ಇದೆಯೋ ಅಲ್ಲೆಲ್ಲ ಕಡು ನೀಲಿ ಬಣ್ಣಗಳು ಬಂದಿದೆ. ಯಾವ ಭಾಗದಲ್ಲಿ ಪಿಷ್ಟ ಇಲ್ವೋ ಅದೆಲ್ಲ ವರ್ಣರಹಿತವಾಗಿದ್ದಾವೆ. ಇಲ್ಲಿ ಯಾವ ಭಾಗದಲ್ಲಿ, ಎಲೆಯ ಯಾವ ಭಾಗದಲ್ಲಿ ಕಡು ನೀಲಿ ಬಣ್ಣ ಬಂದಿದೆಯೋ ಅಲ್ಲಿ ಪಿಷ್ಟ ಅಯೋಡಿನ್ ದ್ರಾವಣದೊಂದಿಗೆ ವರ್ತಿಸಿದೆ ಅಂತ ಅರ್ಥ. ಎಲ್ಲಿ ಬಣ್ಣ ಇಲ್ವೋ ಅಲ್ಲೇನಾಗಿದೆ, ಎಲ್ಲಿ ವರ್ಣರಹಿತವಾಗಿದೆಯೋ ಅಲ್ಲಿ ಪಿಷ್ಟ ಇಲ್ಲ ಅನ್ನೋದನ್ನು ಸೂಚನೆ ಮಾಡುತ್ತೆ. ಹೀಗೆ ನಾವು ಕ್ಲೋರೋಫಿಲ್ಲನ್ನು ಇರುವಿಕೆಯನ್ನು ನಾವು ನೋಡುವಂತಹ ಒಂದು ಚಟುವಟಿಕೆ ಇದು ಆಗಿದೆ. ಏನಾಗಿದೆ ಅಂತಂದರೆ, ಇದು ಕ್ಲೋರೋಫಿಲ್ ಎಲೆಯ ಯಾವ ಭಾಗದಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂತ ಅಂದರೆ, ಪಿಷ್ಟದ ಇರುವಿಕೆಯನ್ನು ನೋಡೋದಕ್ಕೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ ಎಷ್ಟು ಅವಶ್ಯಕತೆ ಇದೆ ಮತ್ತು ಪಿಷ್ಟದ ಇರುವಿಕೆಯನ್ನು ನೋಡುವಂಥ ಒಂದು ಚಟುವಟಿಕೆ ಇದಾಗಿದೆ. ಇದಕ್ಕೆ ಆನ್ಸರ್ಗಳು ಪುಸ್ತಕದಲ್ಲಿ ಸಿಕ್ಕಿಲ್ಲ, ಅದರಲ್ಲಿ ಪುಸ್ತಕದಲ್ಲಿ ಕೊಟ್ಟಿಲ್ಲ. ನೀವು ಪ್ರಯೋಗ ಮಾಡ್ರಿ ಅಂತ ಕ್ವಶನ್ ಹಾಕಿ ಬಿಟ್ಟಿರ್ತಾರೆ. ಇದಕ್ಕೆ ಆನ್ಸರ್ಸ್ ಸಿಗುತ್ತೆ ಇಲ್ಲಿ. ಮತ್ತು GPSTRಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸಿಗೆ ಆನ್ಸರ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸಸ್ಯವು ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್, ಸಸ್ಯವು ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡೆದುಕೊಳ್ಳುತ್ತದೆ? ಸಸ್ಯವು ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡೆದುಕೊಳ್ಳುತ್ತದೆ? ಸಸ್ಯ ಹೇಗೆ ಕಾರ್ಬನ್ ಡೈಆಕ್ಸೈಡನ್ನ ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ಇದು ಬಂದ್ಬಿಟ್ಟು ಏನಾಗಿದೆ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು. ಇಲ್ಲಿ ಕೊಟ್ಟಿರುವ ಚಿತ್ರಗಳು ಯಾವುದಾಗಿದೆ ಅಂದರೆ ಪತ್ರರಂಧ್ರಗಳಾಗಿದೆ. ಇದು ತೆರೆದ ಪತ್ರರಂಧ್ರವಾಗಿದ್ದು ಇದು ಮುಚ್ಚಿದ ಪತ್ರರಂಧ್ರ ಆಗಿದೆ. ಇದು ಯಾಕೆ ಅಂತ ಇಲ್ಲಿ ನೋಡೋಣ. ಎಲೆಗಳಲ್ಲಿ ಕಂಡುಬರುವ ಚುಕ್ಕೆ ರಂಧ್ರಗಳಾದ ಪತ್ರರಂಧ್ರಗಳ ಮೂಲಕ ಅನಿಲ ವಿನಿಮಯ ಕ್ರಿಯೆ ನಡೆಯುತ್ತದೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನ ಹೆಂಗೆ ಪಡ್ಕೊತವೆ ಅಂತ ಅಂದರೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡ್ಕೊತವೆ ಅಂತ ನೋಡೋಣ. ಇಲ್ಲಿ ಸಸ್ಯಗಳು ಎಲೆಗಳಲ್ಲಿ ಕಂಡುಬರುವಂತಹ ಚಿಕ್ಕ ರಂಧ್ರಗಳಾದಂತಹ ಪತ್ರರಂಧ್ರಗಳ ಮೂಲಕ ಅನಿಲ ವಿನಿಮಯ ಕ್ರಿಯೆ ನಡೆಯುತ್ತೆ. ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೇಗೆ ಪಡ್ಕೊತವೆ ಅಂತ ಅಂದರೆ, ಅವು ಎಲೆಗಳಲ್ಲಿರುವಂತಹ ಪತ್ರರಂಧ್ರಗಳ ಮೂಲಕ ಅನಿಲ ವಿನಿಮಯ ಕ್ರಿಯೆ ನಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡನ್ನ ತಗೊಳೋದಾಗಲಿ ಆಕ್ಸಿಜನ್ನ ಬಿಡೋದಾಗಲಿ ಈ ಎಲ್ಲ ಅನಿಲ ವಿನಿಮಯ ಕ್ರಿಯೆ ನಡೆಯೋದಿಲ್ಲ ಅಂದರೆ ಪತ್ರರಂಧ್ರಗಳ ಮೂಲಕ ನಡೆಯುತ್ತದೆ. ಅನಿಲಗಳ ವಿನಿಮಯವು ಸಸ್ಯದ ಕಾಂಡಗಳ, ಬೇರುಗಳ, ಎಲೆಗಳ ಮೇಲ್ಮೈಯಲ್ಲಿನ ಪತ್ರರಂಧ್ರಗಳ ಮೂಲಕ ಜರುಗುತ್ತದೆ. ಅನಿಲ ವಿನಿಮಯ ಕ್ರಿಯೆ ಸಸ್ಯಗಳಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂದರೆ, ಸಸ್ಯದ ಕಾಂಡಗಳಲ್ಲಾಗಿರ್ಬೋದು, ಬೇರುಗಳಲ್ಲಿ ಆಗಿರಬಹುದು, ಎಲೆಗಳ ಮೇಲ್ಮೈಯಲ್ಲಿರುವಂತಹ ಪತ್ರರಂಧ್ರಗಳ ಮೂಲಕ ಆಗಿರ್ಬೋದು ಜರುಗುತ್ತೆ ಅನಿಲ ವಿನಿಮಯ ಕ್ರಿಯೆ. ಯಾಕೆ ಸಸ್ಯದ ಕಾಂಡಗಳಲ್ಲಿ, ಬೇರುಗಳಲ್ಲಿ ಅನಿಲ ವಿನಿಮಯ ಕ್ರಿಯೆ ನಡೆಯುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ, ಕೆಲವು ಸಸ್ಯಗಳು ಏನಾಗಿರುತ್ತದೆ, ಎಲೆಗಳು ಹಸಿರು ಭಾಗವನ್ನು ಹೊಂದಿರೋದೇ ಇಲ್ಲ. ಕೆಲವು ಸಸ್ಯಗಳಲ್ಲಿ ಹಸಿರು ಭಾಗಗಳು ಒಂದೇ ಇರಲ್ಲ ಸಸ್ಯಗಳಲ್ಲಿ.
ಅಂತಹ ಸಸ್ಯಗಳು, ಈಗ ಜಾಲಿ ಸಸ್ಯಗಳಾಗಿರ್ಬೋದು, ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳಾಗಿರ್ಬೋದು, ಕೆಲವು ಏನಾಗಿರ್ತವೆ ಅಂದರೆ ಹಸಿರು ವರ್ಣಕ ಇರೋದೇ ಇಲ್ಲ. ಅಂಥ ಸಸ್ಯಗಳಲ್ಲಿ ಎಲೆಗಳಲ್ಲಿ ಏನಾಗುತ್ತದೆ, ಅಂಥ ಸಂದರ್ಭಗಳಲ್ಲಿ ಎಲೆಗಳೇ ಇಲ್ಲದಿರುವಂತಹ ಸಸ್ಯಗಳು, ಮರುಭೂಮಿ ಸಸ್ಯಗಳೆಲ್ಲ ಸಸ್ಯದ ಕಾಂಡಗಳು ಮತ್ತು ಬೇರುಗಳ ಮೂಲಕ ಅನಿಲ ವಿನಿಮಯ ಕ್ರಿಯೆ ನಡೆಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಸ್ಯಗಳಲ್ಲಿ ಅನಿಲ ವಿನಿಮಯ ಕ್ರಿಯೆ ಸಸ್ಯದ ಕಾಂಡಗಳು, ಬೇರುಗಳು ಮತ್ತು ಎಲೆಗಳ ಮೇಲ್ಮೈಯಲ್ಲಿರುವಂಥ ಪತ್ರರಂಧ್ರಗಳ ಮೂಲಕ ಜರುಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದ ನೀರು ಕೂಡ ನಷ್ಟವಾಗೋದ್ರಿಂದ, ಈ ಪತ್ರರಂಧ್ರಗಳ ಮೂಲಕ ಬರೀ ಅನಿಲ ವಿನಿಮಯ ಕ್ರಿಯೆ ನಡೆಯೋದಷ್ಟೇ ಅಲ್ಲದೇನೆ ಅಧಿಕ ಪ್ರಮಾಣದ ನೀರು ನಷ್ಟ ಆಗೋದ್ರಿಂದ ಏನಾಗುತ್ತದೆ, ದ್ಯುತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿದ್ದಾಗ ಸಸ್ಯ ಈ ರಂಧ್ರಗಳನ್ನು ಮುಚ್ಚುತ್ತದೆ. ಇಲ್ಲದಿದ್ದಾಗ ಅಂದರೆ ದ್ಯುತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯ ಇಲ್ಲದಿದ್ದಾಗ ಸಸ್ಯ ಈ ಪತ್ರರಂಧ್ರಗಳನ್ನು ಮುಚ್ಚುತ್ತದೆ. ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಕಾವಲು ಜೀವಕೋಶಗಳ ಕಾರ್ಯವಾಗಿದೆ. ಇಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ ಇಂಪಾರ್ಟೆಂಟು, ಪತ್ರರಂಧ್ರಗಳ ಮೂಲಕ ಏನಾಗುತ್ತೆ ಅಂದರೆ ಬರೀ ಅನಿಲ ವಿನಿಮಯ ಕ್ರಿಯೆ ಅಷ್ಟೇ ನಡೆಯೋದಲ್ದೇ ಅಧಿಕ ಪ್ರಮಾಣದ ನೀರು ಕೂಡ ನಷ್ಟ ಆಗ್ತಿರೋದ್ರಿಂದ ದ್ಯುತಿಸಂಶ್ಲೇಷಣೆಗಾಗಿ ಯಾವಾಗ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಬೇಕಾಗಿರುತ್ತದೋ ಆವಾಗ ಮಾತ್ರ ಪತ್ರರಂಧ್ರಗಳು ತೆರೆದಿರುತ್ತವೆ. ಇನ್ನೆಲ್ಲ ಟೈಮಲ್ಲೂ ಪತ್ರರಂಧ್ರಗಳು ಏನಾಗಿರುತ್ತದೆ ಅಂತ ಅಂದರೆ ಮುಚ್ಚಿರುತ್ತದೆ. ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯ ಮಾಡೋದು ಯಾವುದಂದರೆ ಕಾವಲು ಜೀವಕೋಶಗಳ ಕಾರ್ಯ. ಅದು ಪತ್ರರಂಧ್ರಗಳು ತೆರೆಯೋದಕ್ಕಾಗಲಿ ಅಥವಾ ಮುಚ್ಚೋದಕ್ಕಾಗಲಿ ಯಾರು ಕೆಲಸ ಮಾಡ್ತಾರೆ ಅಂದರೆ ಕಾವಲು ಜೀವಕೋಶಗಳು ಕೆಲಸ ಮಾಡುತ್ತೆ. ಪತ್ರರಂಧ್ರಗಳು ತೆರೆಯೋದಕ್ಕೆ ಮುಚ್ಚೋದು ಕಾರ್ಯ ಯಾವ್ದು ಮಾಡುತ್ತೆ ಅಂದರೆ ಕಾವಲು ಜೀವಕೋಶಗಳ ಕಾರ್ಯ ಆಗಿದೆ. ಇಲ್ಲಿ ಪತ್ರರಂಧ್ರಗಳು ಈ ಕ್ವಶನ್ ಪತ್ರರಂಧ್ರಗಳು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳ ಚಿತ್ರ, ತೆರೆದ ಮತ್ತು ಮುಚ್ಚಿದಂತಹ ಪತ್ರರಂಧ್ರಗಳ ಚಿತ್ರ ಬರೆಯಿರಿ. ಇದು ಕೂಡ GPSTR ಪರೀಕ್ಷೆಯಲ್ಲಿ 2 ಮಾರ್ಕ್ಸಿಗೆ ಕೇಳಬಹುದಾದಂತಹ ಪ್ರಶ್ನೆಯಾಗಿದೆ. ಯಾಕಂದರೆ PM ಮೆಥಡ್ ಅವರಿಗೆ ಏನಾಗಿರುತ್ತದೆ ಅಂದರೆ ಡೆಪ್ತಾಗಿ ಬಯಾಲಜಿ ಕೇಳೋದು ಕಡಿಮೆ ಇರೋದ್ರಿಂದ, ಚಾನ್ಸಸ್ ಕಡಿಮೆ ಇರೋದ್ರಿಂದ 2 ಮಾರ್ಕ್ಸಿಗಾಗಲಿ 3 ಮಾರ್ಕ್ಸಿಗಾಗಲಿ ತೆರೆದ ಅಥವಾ ಮುಚ್ಚಿದ ಪತ್ರರಂಧ್ರಗಳ ಚಿತ್ರವನ್ನು ಬರೆದು ಭಾಗ ಗುರುತಿಸಿ ಅಂತ ಅಷ್ಟೇ ಕೇಳೋವಂಥ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ಇದು ಚಿತ್ರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಇದು ಕಾವಲು ಇದು ಇಲ್ಲಿ ಮಧ್ಯದಲ್ಲಿರೋದು ಏನಂತ ಹೇಳ್ತೀವಿ, ಇದನ್ನು ಪತ್ರರಂಧ್ರ ಅಂತ ಕರಿತೀವಿ. ಇದನ್ನು ಕಾವಲು ಜೀವಕೋಶಗಳು, ಇಲ್ಲಿರೋದು ಏನು ಅಂದರೆ ಇವು ಕಾವಲು, ಈ ಗೋಡಂಬಿ ಆಕಾರದಲ್ಲಿರುವಂಥವು ಇವು ಕಾವಲು ಜೀವಕೋಶಗಳಾಗಿದ್ದಾವೆ. ಕ್ಲೋರೋಪ್ಲಾಸ್ಟ್, ಇಲ್ಲಿ ಹಸಿರು ವರ್ಣಕಗಳಿದ್ದಾವೆ, ಮಧ್ಯದಲ್ಲಿ ಹಸಿರು ಚುಕ್ಕೆಗಳು, ಹಸಿರು ವರ್ಣಕಗಳು ಮಧ್ಯದಲ್ಲಿ ಇರೋದು, ಇವನ್ನ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಕ್ಲೋರೋಪ್ಲಾಸ್ಟ್ಗಳಾಗಿದ್ದಾವೆ. ಮಧ್ಯದಲ್ಲಿರೋದು ಪತ್ರರಂಧ್ರ ಆಗಿರುತ್ತೆ. ಈ ಗೋಡಂಬಿ ಶೇಪಲ್ಲಿ ಇರುವಂಥದ್ದು ಕಾವಲು ಜೀವಕೋಶಗಳಾಗಿದ್ದಾವೆ. ಆ ಕಾವಲು ಜೀವಕೋಶಗಳ ಒಳಗಡೆ ಇರೋದು ಏನಾಗಿದೆ, ಕ್ಲೋರೋಪ್ಲಾಸ್ಟ್ ಆಗಿದೆ. ಇನ್ನು ಇವು ಏನಾಗಿದ್ದಾವೆ ಅಂದರೆ ಪುಷ್ಪದಳಗಳಾಗಿದ್ದಾವೆ ಅಷ್ಟೇ. ಇವು ಏನಾಗಿರುತ್ತದೆ ಅಂದರೆ ದಳಗಳಾಗಿರ್ತವೆ. ಇದು ಮಧ್ಯದಲ್ಲಿ ಓಪನ್ ಇರೋದ್ರಿಂದ ಇದನ್ನು ತೆರೆದ ಪತ್ರರಂಧ್ರ ಆಗಿರುತ್ತದೆ. ಇದೇ ಏನಾಗುತ್ತದೆ, ಈ ತೆರೆದ ಪತ್ರರಂಧ್ರ ಯಾವಾಗಿರುತ್ತದೆ ಅಂತಂದರೆ ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದ್ರಿಂದ ಆವಾಗ ಪತ್ರರಂಧ್ರಗಳು ಏನಾಗಿರ್ತವೆ, ತೆರೆದಿರ್ತವೆ. ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇಲ್ಲದಿದ್ದಾಗ ಅನಿಲ ಅಂದರೆ ಅಲ್ಲಿ ನೀರಿನ ಏನಾಗುತ್ತೆ ವ್ಯರ್ಥ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಪತ್ರರಂಧ್ರಗಳ ಮೂಲಕ ನೀರಿನ ವ್ಯರ್ಥ ಆಗೋದನ್ನು ತಡೆಯೋದಕ್ಕೋಸ್ಕರ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದಿದ್ದಾಗ ಕಾರ್ಬನ್ನ ತೆಗೆದುಕೊಳ್ಳದೇ ಇದ್ದಿದ್ದ ಸಂದರ್ಭದಲ್ಲಿ ಏನಾಗಿರ್ತವೆ ಅಂತ ಅಂದರೆ ಈ ಕಾವಲು ಜೀವಕೋಶಗಳು ಮುಚ್ಚಿರ್ತವೆ. ಕಾವಲು ಜೀವಕೋಶಗಳ ಸಹಾಯದಿಂದ ಪತ್ರರಂಧ್ರ ಮುಚ್ಚಿರುತ್ತದೆ. ಈ ಪತ್ರರಂಧ್ರವನ್ನು ತೆರೆಯುವ ಮುಚ್ಚುವ ಕಾರ್ಯವನ್ನು ಕಾವಲು ಜೀವಕೋಶಗಳು ಮಾಡ್ತವೆ. ನೆಕ್ಸ್ಟ್ ಚಟುವಟಿಕೆ ಇದೆ, ಯಾವುದು ಅಂದರೆ ಇದನ್ನು ಕಾವಲು ಜೀವಕೋಶಗಳು ಮಾಡ್ತವೆ. ನೆಕ್ಸ್ಟ್ ಚಟುವಟಿಕೆ 6.2 ಏನು ಅಂದರೆ ಹೆಚ್ಚು ಕಡಿಮೆ ಒಂದೇ ಗಾತ್ರವಿರುವ 2 ಕುಂಡದ ಸಸ್ಯಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು 3 ದಿನಗಳವರೆಗೆ ಕತ್ತಲೆ ಕೋಣೆಯಲ್ಲಿ ಇಡಿ. ಈಗ ಪ್ರತಿ ಸಸ್ಯವನ್ನು ಒಂದೊಂದು ಗಾಜಿನ ತಟ್ಟೆಯ ಮೇಲಿಡಿ. ಯಾವುದಾದರೊಂದು ಸಸ್ಯದ ಬದಿಯಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೊಂದಿದ ವಾಚ್ ಗ್ಲಾಸನ್ನು ಇಡಿ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೊಂದಿದ ವಾಚ್ ಗ್ಲಾಸ್, ಇದು ಇಂಪಾರ್ಟೆಂಟ್. ಯಾವುದು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ಹೊಂದಿರುವಂತಹ ವಾಚ್ ಗ್ಲಾಸ್ನಲ್ಲಿ ಇಡಿ ಅಂತ ಹೇಳಿದ್ದಾರೆ.
ಒಂದೇ ಗಾತ್ರದಲ್ಲಿರುವಂಥ 2 ಕುಂಡದ ಸಸ್ಯ ತೆಗೆದುಕೊಳ್ಬೇಕು. ಪ್ರತಿ ಸಸ್ಯವನ್ನು ಒಂದೊಂದು ಗಾಜಿನ ತಟ್ಟೆಯಲ್ಲಿಟ್ಟು 1 ಗಾಜಿನ ತಟ್ಟೆಯ ಒಳಗಡೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ವಾಚ್ ಗ್ಲಾಸಿಗೆ ಹಾಕಿ ಇಟ್ಟು ಅದನ್ನು ಗಂಟಾ ಪಾತ್ರೆಯಿಂದ ಮುಚ್ಚಬೇಕು. ಇನ್ನೊಂದಕ್ಕೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಏನೂ ಇಡದೇನೆ ಹಾಗೆ ಗಂಟಾ ಪಾತ್ರೆಯ ಮೂಲಕ ಮುಚ್ಚಿ ಇಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲು ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ಬಳಸಿಕೊಳ್ಳಲಾಗುತ್ತದೆ. ನಾವು ಯಾಕೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ಬಳಸ್ಕೊತಾ ಇದ್ದೀವಿ ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಳ್ಳುವಂಥ ಕೆಲಸವನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮಾಡೋದ್ರಿಂದ ಒಂದು ವಾಚ್ ಗ್ಲಾಸ್ ಒಳಗಡೆ ಏನು ಮಾಡ್ತಾ ಇದೆ, ಒಂದು ಗಂಟಾ ಪಾತ್ರೆ ಒಳಗಡೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ಇಡ್ತಾ ಇದ್ದೀವಿ, ಇನ್ನೊಂದರೊಳಗಡೆ ಇಡ್ತಾ ಇಲ್ಲ. ಯಾಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ, ಇದು ಏನಾಗುತ್ತದೆ ಅಂತಂದರೆ ಫಸ್ಟ್ ಇಲ್ಲಿ ಓದ್ಕೊಳ್ಳೋಣ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ಏನಕ್ಕೆ ಇಡ್ತಿದ್ದಾರೆ ಅಂದರೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳೋದಕ್ಕೋಸ್ಕರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ಇಡ್ತಾ ಇದ್ದಾರೆ. 2 ಸಸ್ಯಗಳನ್ನು ಪ್ರತ್ಯೇಕ ಗಂಟಾ ಪಾತ್ರೆಯೊಳಗೆ ಮುಚ್ಚಿ ಗಾಜಿನ ತಟ್ಟೆಗಳಿಗೆ ಗಾಳಿ ಪ್ರವೇಶಿಸದಂತೆ ಗಂಟಾ ಪಾತ್ರೆಯ ತಳವನ್ನು ವ್ಯಾಸಲೀನ್ ಬಳಸಿ ಸೀಲ್ ಮಾಡಿ. ವ್ಯಾಸಲೀನನ್ನು ಬಳಸಿ ಏನು ಮಾಡಬೇಕು, ಸೀಲ್ ಮಾಡಬೇಕು. ಆ ಗಂಟಾ ಪಾತ್ರೆ ಒಳಗಡೆ ಗಾಳಿ ಒಳಗಡೆ ಪ್ರವೇಶಿಸದ ಹಾಗೆ ಏನು ಮಾಡಬೇಕು, ವ್ಯಾಸಲೀನನ್ನು ಬಳಸಿ ಸೀಲ್ ಮಾಡಬೇಕು. ಸುಮಾರು 2 ಗಂಟೆಗಳ ಕಾಲ ಸಸ್ಯಗಳನ್ನು ಸೌರ ಬೆಳಕಿನಲ್ಲಿ ಇಡಬೇಕು. ಸೌರ ಬೆಳಕಿನಲ್ಲಿ ಇಟ್ಟಾಗ ಏನು ಚೇಂಜ್ ಆಗುತ್ತೆ ಅಂತಂದರೆ, ಪ್ರತಿ ಗಿಡದಿಂದ ಒಂದೊಂದು ಎಲೆಯನ್ನು ತೆಗೆದುಕೊಂಡು ಮೇಲಿನ ಚಟುವಟಿಕೆ ಹೇಳಿರುವಂತೆ ಪಿಷ್ಟದ ಇರುವಿಕೆಯನ್ನು ಮಾಡಬೇಕು. ಮೊದಲನೇ ಚಟುವಟಿಕೆಯಲ್ಲಿ ನೋಡಿದ್ವಲ್ಲ, ಪಿಷ್ಟದ ಇರುವಿಕೆಯನ್ನು ಯಾವುದು ದುರ್ಬಲ ಅಯೋಡಿನನ್ನು ಬಳಸಿ ಪಿಷ್ಟದ ಇರುವಿಕೆಯನ್ನು ಚೆಕ್ ಮಾಡಿದ್ವಲ್ಲ. ದುರ್ಬಲ ಅಯೋಡಿನ್ ಒಳಗೆ ಹದ್ದಿ ನೋಡಿದಾಗ ನಮಗೆ ಅಲ್ಲಿ ಕಡು ನೀಲಿ ಬಣ್ಣ ಬಂದರೆ ಅದು ಪಿಷ್ಟದ ಇರುವಿಕೆಯನ್ನು ತೋರಿಸುತ್ತೆ. ವರ್ಣರಹಿತವಾಗಿರುವಂಥ ಪ್ರದೇಶದಲ್ಲಿ ಪಿಷ್ಟ ಇಲ್ಲದಿರುವಿಕೆಯನ್ನು ತೋರಿಸುತ್ತೆ. ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಮೊದಲು 2 ಒಂದೇ ಗಾತ್ರದ ಸಸ್ಯಗಳನ್ನು ತೆಗೆದುಕೊಳ್ಬೇಕು ಕುಂಡನ. ಅದನ್ನು ಏನು ಮಾಡಬೇಕು, ಒಂದು ವಾಚ್ ಗ್ಲಾಸಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡನ್ನು ತೆಗೆದು ಒಂದು ಸಸ್ಯದ ಪಕ್ಕ ಇಟ್ಟು ಅದಕ್ಕೆ ಗಂಟಾ ಪಾತ್ರೆಯನ್ನು ಮುಚ್ಚಿ ವ್ಯಾಸಲೀನನ್ನು ಬಳಸಿ ಸೀಲ್ ಮಾಡಬೇಕು. ಅದರೊಳಗಡೆ ಗಾಳಿ ಪ್ರವೇಶಿಸದ ಹಾಗೆ ಸೀಲ್ ಮಾಡಿ ಸೌರ ಬೆಳಕಿನಲ್ಲಿ ಇಡಬೇಕು. ಇನ್ನೊಂದಕ್ಕೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನ ಇಡದೇ ಥರ ಏನು ಮಾಡಬೇಕು, ಸಸ್ಯಕ್ಕೆ ಹಂಗೆ ಗಂಟಾ ಪಾತ್ರೆಯನ್ನು ಮುಚ್ಚಿ ಸೀಲ್ ಮಾಡಿ ಬಿಸಿಲಲ್ಲಿ ಇಡಬೇಕು. ಇಲ್ಲಿ ಏನಾಗುತ್ತದೆ ಅಂತಂದರೆ, ಇಲ್ಲಿ ವಾಚ್ ಗ್ಲಾಸಲ್ಲಿ ನಾವು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹಾಕಿ ಇಟ್ಟಿರುವಂತಹ ಸಸ್ಯ ಏನಾಗುತ್ತದೆ ಅಂತಂದರೆ, ಇದು ಏನಾಗಿರುತ್ತದೆ ಅಂದರೆ, ಇಲ್ಲಿ ದ್ವಿಸಂಶ್ಲೇಷಣಾ ಕ್ರಿಯೆ ನಡೆದಿರೋದಿಲ್ಲ. ಈ ಗಂಟಾ ಪಾತ್ರೆ ಒಳಗಡೆ ಈ ಸಸ್ಯದಲ್ಲಿ ಇರುವಂತಹ ಎಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡು ಹೀರ್ಕೊಂಡ್ಬಿಟ್ಟಿರೋದ್ರಿಂದ ಏನಾಗಿರುತ್ತೆ, ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರುವಂಥ ಗಂಟಾ ಪಾತ್ರೆ ಒಳಗೆ ತೆಗೆದಂತಹ ಎಲೆ ಏನಾಗಿರುತ್ತೆ, ಪಿಷ್ಟವನ್ನು ಎಲ್ಲ ಕಳ್ಕೊಂಡಿರುತ್ತೆ. ಇದರಲ್ಲಿ ಏನಾಗಿರಲ್ಲ, ದ್ವಿಸಂಶ್ಲೇಷಣಾ ಕ್ರಿಯೆ ನಡೆದಿರಲ್ಲ. ಯಾಕಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಕೆ ಆಗೇ ಇರಲ್ಲ. ಕಾರ್ಬನ್ ಡೈಆಕ್ಸೈಡ್ ಬಳಕೆ ಆಗಿದ್ದರೆ ಅಷ್ಟೇ ಅಲ್ಲಿ ಏನಾಗಿರುತ್ತೆ, ಕಾರ್ಬೋಹೈಡ್ರೇಟ್ ತಯಾರಾಗಿರುತ್ತೆ. ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುತ್ತದೆ. ಇಲ್ಲಿ ಇರೋಂತಹ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೀರಿರೋದ್ರಿಂದ ಈ ಗಂಟಾ ಪಾತ್ರೆ ಒಳಗಡೆ ಏನಾಗಿರುತ್ತದೆ ಅಂದರೆ, ಈ ಗಂಟಾ ಪಾತ್ರೆ ಒಳಗಡೆ ಕಾರ್ಬನ್ ಡೈಆಕ್ಸೈಡೇ ಇರೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೀರಿಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿ ದ್ವಿಸಂಶ್ಲೇಷಣಾ ಕ್ರಿಯೆ ನಡೆದಿರಲ್ಲ. ಹಾಗಾಗಿ ಈ ಎಲೆಯಲ್ಲಿ ಏನಾಗಿರಲ್ಲ, ಪಿಷ್ಟ ಸಂಗ್ರಹಣೆ ಆಗಿರಲ್ಲ. ಈ ಕುಂಡದಲ್ಲಿ ಈ ಗಂಟಾ ಪಾತ್ರೆ ಒಳಗಡೆ ಇರುವಂತಹ ಏನಾಗಿರುತ್ತೆ, ಕುಂಡದಲ್ಲಿ ಏನಾಗಿರುತ್ತದೆ, ಎಲೆನ ತೆಗೆದು ನಾವು ಪಿಷ್ಟದ ಇರುವಿಕೆಯನ್ನು ಚೆಕ್ ಮಾಡಿದಾಗ ಇಲ್ಲಿ ಏನಾಗಿರುತ್ತದೆ ಅಂತಂದರೆ, ಎಲೆಯಲ್ಲಿ ಕಡುನೀಲಿ ಬಣ್ಣ ಬಂದು ಪಿಷ್ಟದ ಇರುವಿಕೆಯನ್ನು ತೋರಿಸುತ್ತದೆ. ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ಸ್ ಇದ್ದಾವೆ, ಅದನ್ನು ಆನ್ಸರ್. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಏನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರುವಂತಹದ್ರಲ್ಲಿ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇಲ್ಲದ ಪ್ರಾಯೋಗಿಕ ಜೋಡಣೆಯಲ್ಲಿ ಏನೇನಾಗಿರುತ್ತೆ ಅಂತ ನೋಡೋಣ. 2 ಎಲೆಗಳು ಒಂದೇ ಪ್ರಮಾಣದ ಪಿಷ್ಟ ಇರುವಿಕೆಯನ್ನು ತೋರಿಸ್ತವ ಅಂತ ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದರೆ, 2 ಎಲೆಗಳು ಕೂಡ ಈ ಗಂಟಾ ಪಾತ್ರೆಯಲ್ಲಿರುವಂತಹ ಹೂವಿನ ಕುಂಡದಿಂದ ಇಲ್ಲಿಂದ ಒಂದು ಎಲೆಯನ್ನು ತೆಗೆದುಕೊಂಡಾಗ ನಮಗೆ 2 ಕೂಡ ಒಂದೇ ಪ್ರಮಾಣದಲ್ಲಿ ಪಿಷ್ಟದ ಇರುವಿಕೆಯನ್ನು ತೋರಿಸ್ತವ ಅಂತ ಕೇಳಿದರೆ, ಇಲ್ಲ, ತೋರಿಸೋದಿಲ್ಲ. ಯಾಕಂದರೆ ಇಲ್ಲಿ ಸಸ್ಯ ಬಿ, ಇದು ಸಸ್ಯ ಎ ಆಗಿರುತ್ತೆ, ಇದು ಸಸ್ಯ ಬಿ ಆಗಿರುತ್ತೆ. ಸಸ್ಯ ಬಿ ಎಲೆಗಳು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇಲ್ಲದ ಪ್ರಾಯೋಗಿಕ ಜೋಡಣೆಯಾಗಿದ್ದು ಕಡುನೀಲಿ ಬಣ್ಣಕ್ಕೆ ತಿರುಗಿರ್ತವೆ ಮತ್ತು ಪಿಷ್ಟದ ಇರುವಿಕೆಯನ್ನು ಸೂಚಿಸಿರ್ತವೆ. ನಾನು ಹೇಳಿದ ರೀತಿಯಲ್ಲಿ ಪಿಷ್ಟದ ಪ್ರಯೋಗ ಮಾಡಿದಾಗ ಇದರಲ್ಲಿ ಏನಾಗುತ್ತೆ, ಕಡುನೀಲಿ ಬಣ್ಣಕ್ಕೆ ಬಂದು
ಅಲ್ಲಿ ಏನಾಗಿರುತ್ತೆ ಪಿಷ್ಟದ ಇರುವಿಕೆಯನ್ನು ನಾವು ತೋರಿಸಿರ್ತವೆ. ಆದರೆ ಇಲ್ಲೇನಾಗಿರುತ್ತೆ ಸಸ್ಯ ಎ ಅಲ್ಲಿ ಏನಾಗುತ್ತೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇರೋದ್ರಿಂದ ಯಾವುದೇ ಬದಲಾವಣೆ ಹೊಂದದೆ ವರ್ಣರಹಿತವಾಗಿ ಇದ್ದು ಪಿಷ್ಟದ ಇಲ್ಲದಿರುವಿಕೆಯನ್ನು ಸೂಚಿಸುತ್ತೆ. ಪಿಷ್ಟದ ಇಲ್ಲದಿರುವಿಕೆ ಯಾಕೆ ಸೂಚಿಸುತ್ತದೆ ಅಂದರೆ ಅಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದೇ ಇರಲ್ಲ. ಅಲ್ಲಿ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲದನ್ನು ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡೇ ಹೀರ್ಕೊಂಡಿರುತ್ತೆ. ಹಾಗಾಗಿ ಸಸ್ಯಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿರಲ್ಲ. ಹಾಗಾಗಿ ಅಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದಿರಲ್ಲ. ಕಾರ್ಬೋಹೈಡ್ರೇಟ್ ಅಲ್ಲಿ ಆಗಿರಲ್ಲ. ಹಾಗಾಗಿ ಅಲ್ಲಿ ಏನಾಗಿರಲ್ಲ ಕಾರ್ಬೋಹೈಡ್ರೇಟ್ ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರೋದಿಲ್ಲ. ಈ ಚಟುವಟಿಕೆ ಮೂಲಕ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತ ಅಂದರೆ ಸಸ್ಯ ಬಿಯು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ಎಲೆಯ ಭಾಗಗಳಲ್ಲಿ ಆಹಾರವನ್ನು ತಯಾರಿಸಿದ ಪರಿಣಾಮ ಎಲೆಯ ಪಿಷ್ಟವು ಅಯೋಡಿನ್ನೊಂದಿಗೆ ವರ್ತಿಸಿ ಕಡುನೀಲಿ ಬಣ್ಣಕ್ಕೆ ತಿರುಗಿರುತ್ತದೆ. ಸಸ್ಯ ಬಿಯಲ್ಲಿ ಏನಾಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡಿರೋದ್ರಿಂದ ಈ ಸಸ್ಯ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡಿರೋದ್ರಿಂದ ಏನಾಗಿರುತ್ತದೆ ಇಲ್ಲಿರೋ ಎಲೆಯಲ್ಲಿ ಪಿಷ್ಟ ಏನಾಗಿರುತ್ತದೆ ಕಡುನೀಲಿ ಬಣ್ಣ ಅಯೋಡಿನ್ ಜೊತೆಗೆ ದುರ್ಬಲ ಅಯೋಡಿನ್ನೊಂದಿಗೆ ವರ್ತಿಸಿ ಕಡುನೀಲಿ ಬಣ್ಣಕ್ಕೆ ಬಂದಿರುತ್ತದೆ. ಇಲ್ಲಿ ಬಂದಿರೋದಿಲ್ಲ. ಯಾಕೆಂದರೆ ಈ ವಾಚ್ ಗ್ಲಾಸಲ್ಲಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇದೆ. ಇದೇ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲೇನಾಗಿರುತ್ತದೆ ಎಲೆಗಳು ವರ್ಣರಹಿತವಾಗಿರ್ತವೆ. ಇದನ್ನು ಕಾರಣ ಕೊಡಿ ಅನ್ನೋ ಕ್ವಶನ್ಸಲ್ಲಿ ಅಥವಾ ಡ್ಯಾಶಸ್ಸಲ್ಲಿ ಕೂಡ ಕೇಳ್ಬೋದು. ಯಾವುದು ಪೊಟ್ಯಾಸಿಯಂ ಈಗ ಯಾವುದು ಕಾರ್ಬನ್ ಡೈಆಕ್ಸೈಡನ್ನು ಹೀರುವಿಕೆಯಲ್ಲಿ ಪಾತ್ರವಹಿಸುವಂಥದ್ದು ಯಾವುದು ಅಂತಂದರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಸಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಳ್ಳೋಂಥ ಕೆಲಸನ ಮಾಡುತ್ತೆ. ನೆಕ್ಸ್ಟ್ ಸಸ್ಯ ಎಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೀರಿಕೊಳ್ಳೋದ್ರಿಂದ ಇಲ್ಲಿ ಏನಾಗಿರಲ್ಲ ಅಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದಿರೋಲ್ಲ. ಏನಾಗಿರಲ್ಲ ಅಂದರೆ ಇಲ್ಲಿ ಸಸ್ಯ ಎ ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹೀರ್ಕೊಂಡಿರೋದ್ರಿಂದ ಇಲ್ಲೇನಾಗಿರುತ್ತೆ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದೇ ಇರೋಲ್ಲ. ಇದರ ಪರಿಣಾಮ ಎಲೆಯ ಭಾಗದಲ್ಲಿ ಪಿಷ್ಟದ ಉತ್ಪಾದನೆ ಆಗಿರೋದಿಲ್ಲ. ಆದುದರಿಂದ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಯಲು ಕಾರ್ಬನ್ ಡೈಆಕ್ಸೈಡ್ ಅತ್ಯಗತ್ಯವಾಗಿ ಬೇಕೇ ಬೇಕು ಅಂತ ನಮಗೆ ಇದರಿಂದ ಗೊತ್ತಾಗುತ್ತದೆ. ಈ ಚಟುವಟಿಕೆಯಿಂದ ನಮಗೇನು ಗೊತ್ತಾಗುತ್ತದೆ ಅಂದರೆ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡಿಬೇಕು ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ತುಂಬ ಇದೆ. ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ತುಂಬ ಇದೆ. ಕಾರ್ಬನ್ ಡೈಆಕ್ಸೈಡು ಅತ್ಯವಶ್ಯಕ ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು. ನೆಕ್ಸ್ಟ್ ದ್ಯುತಿಸಂಶ್ಲೇಷಣೆ ಬೇಕಾಗಿರುವ ಕಚ್ಚಾ ಪದಾರ್ಥಗಳು ಮತ್ತು ಬೇರೆ ಅವಶ್ಯಕ ವಸ್ತುಗಳು ಯಾವ್ಯಾವ್ದು ಬೇಕು. ಸಸ್ಯಗಳು ದ್ಯುತಿಸಂಶ್ಲೇಷಣೆಯನ್ನು ಮಾಡಬೇಕು ಅಂತ ಅಂದರೆ ಯಾವ್ಯಾವ ಕಚ್ಚಾ ವಸ್ತುಗಳು ಬೇಕು ಅಂದರೆ ಸೂರ್ಯನ ಬೆಳಕು ಬೇಕು, ನೀರಿರಬೇಕು, ಇಂಗಾಲ ಡೈಆಕ್ಸೈಡ್ ಬೇಕು, ಪತ್ರಹರಿತು ಬೇಕು. ಅಲ್ಲಿ ಇದೆಯಲ್ಲ 6 ಅಲ್ಲಿ ಎಲ್ಲಿ ಅಂದರೆ ಇಲ್ಲಿ ಈಕ್ವೇಷನ್ ನೋಡಿದ್ವಲ್ಲ ಕಾರ್ಬನ್ ಡೈಆಕ್ಸೈಡ್ ಏನೇನು ಬೇಕು ಅಂದರೆ ಇಲ್ಲಿ ನಮಗೆ ಏನೇನು ಬರುತ್ತೆ ಅಂದರೆ ಸೂರ್ಯನ ಬೆಳಕು ಬೇಕು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಬೇಕಾಗುತ್ತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಕಾರ್ಬೋಹೈಡ್ರೇಟನ್ನು ತಯಾರಿಸ್ತವೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ. ಸ್ವಲ್ಪ ಪ್ರಮಾಣದ ನೀರನ್ನು ಕೂಡ ಬಿಡುಗಡೆ ಮಾಡ್ತವೆ. ಇಲ್ಲ ಇದೆ ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಹಂಗಾದ್ರೆ ನಮಗೆ ಏನೇನು ಬೇಕಾಗುತ್ತೆ ಇಲ್ಲಿ ಅಂತ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತದೆ, ನೀರು ಬೇಕಾಗ್ತದೆ, ಸೂರ್ಯನ ಬೆಳಕು ಬೇಕಾಗ್ತದೆ ಮತ್ತು ಕ್ಲೋರೋಫಿಲ್ ಬೇಕಾಗುತ್ತದೆ. ಕ್ಲೋರೋಫಿಲ್ ಅಂತ ಅಂದರೆ ಏನು ಅಂದರೆ ಪತ್ರಹರಿತು. ಕನ್ನಡದಲ್ಲಿ ನಾವು ಇದನ್ನು ಪತ್ರಹರಿತು ಅಂತ ಕರಿತೀವಿ. ಪತ್ರಹರಿತು. ನೆಕ್ಸ್ಟ್ ಇಲ್ಲಿ ದ್ಯುತಿಸಂಶ್ಲೇಷಣೆ ಇದನ್ನು ಕೇಳ್ಬೋದು 2 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ದ್ಯುತಿಸಂಶ್ಲೇಷಣೆಗೆ ಬೇಕಾಗಿರುವ ಕಚ್ಚಾ ಪದಾರ್ಥಗಳು ಮತ್ತು ಬೇರೆ ಅವಶ್ಯಕ ವಸ್ತುಗಳು ಸೂರ್ಯನ ಬೆಳಕಾಗಿರ್ಬೋದು, ನೀರಾಗಿರ್ಬೋದು, ಇಂಗಾಲ ಡೈಆಕ್ಸೈಡ್, ಪತ್ರ ಇವೆಲ್ಲ ಏನೇನು ಕೆಲಸ ಮಾಡ್ತವೆ ಅಂತ ಇಲ್ಲಿದೆ ನೋಡಿ. ಸೂರ್ಯನ ಶಕ್ತಿ ಸೂರ್ಯನಿಂದ ದೊರೆಯುವ ಶಕ್ತಿಯಾಗಿದೆ. ನೀರು ಸಸ್ಯಗಳು ಮಣ್ಣಿನಿಂದ ನೀರನ್ನು ಬೇರುಗಳ ಮೂಲಕ ಹೀರಿಕೊಳ್ತವೆ. ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ತಮ್ಮ ಎಲೆಗಳ ತಳಭಾಗದಲ್ಲಿ ಒಂದು ಸಣ್ಣ ರಂಧ್ರವಾದ ಪತ್ರರಂಧ್ರದ ಮೂಲಕ ವಾತಾವರಣದಲ್ಲಿರುವ ಇಂಗಾಲ ಡೈಆಕ್ಸೈಡನ್ನು ಹೀರಿಕೊಳ್ತವೆ. ಪತ್ರಹರಿತು ಸಸ್ಯ ಜೀವಕೋಶಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗದಲ್ಲಿರುವ ಹಸಿರು ಬಣ್ಣದ ವರ್ಣಕವಾಗಿದೆ. ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಕಣದಂಗ. ಆ ಕ್ಲೋರೋಪ್ಲಾಸ್ಟ್ ಕಣದಂಗದಲ್ಲಿರುವಂತಹ ಕ್ಲೋರೋಫಿಲ್ ಅನ್ನೋದು ಒಂದು ವರ್ಣಕ ಅಂದರೆ ಬಣ್ಣ, ಹಸಿರು ಬಣ್ಣದಲ್ಲಿರುವ ಒಂದು ವರ್ಣಕ ಆಗಿದೆ ಅಷ್ಟೇ. ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಭೂ ಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ.
ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ, ಮೆಗ್ನೀಷಿಯಂನಂತಹ ಇತರ ವಸ್ತುಗಳನ್ನು ಮಣ್ಣಿನಿಂದ ಪಡೆದುಕೊಳ್ಳಲಾಗುತ್ತದೆ. ಏನಾಗುತ್ತದೆ ಅಂತಂದರೆ, ದ್ಯುತಿಸಂಶ್ಲೇಷಣೆಗೆ ಬಳಕೆಯಾಗುವಂಥ ನೀರನ್ನು ಭೂ ಸಸ್ಯಗಳೇನು ಮಾಡ್ತವೆ, ಮಣ್ಣಿನಿಂದ ಬೇರುಗಳ ಮೂಲಕ ಪಡ್ಕೊಳ್ತವೆ. ಈ ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಕಬ್ಬಿಣ, ಮೆಗ್ನೀಷಿಯಂನಂತಹ ಇತರ ವಸ್ತುಗಳನ್ನು ಮಣ್ಣಿನಿಂದ ಪಡೆದುಕೊಳ್ಳಲಾಗುತ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡಿರೋ ಥರ ನೇರವಾಗಿ ಗಾಳಿಯಿಂದ ಸಸ್ಯಗಳ ನೈಟ್ರೋಜನ್ ಆಗಿರಲಿ, ಫಾಸ್ಫರಸ್ ಆಗಿರಲಿ, ಕಬ್ಬಿಣ ಆಗಿರಲಿ ಇವುಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಮಣ್ಣಿನಲ್ಲಿ ಏನಾಗಿರುತ್ತದೆ ಅಂತಂದರೆ, ಮಣ್ಣಿನಲ್ಲಿ ಕರಗಿರುವಂಥ ರೂಪದಲ್ಲಿ ಏನಾಗಿರುತ್ತೆ, ಮಣ್ಣಿನ ಮೂಲಕ ಈ ಎಲ್ಲ ಅಂಶಗಳನ್ನು ಸಸ್ಯಗಳು ಹೀರಿಕೊಳ್ತವೆ. ನೈಟ್ರೋಜನ್ ಒಂದು ಅವಶ್ಯಕವಾದಂತಹ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ನೈಟ್ರೋಜನ್ನನ್ನು ನಿರವಯವ ನೈಟ್ರೇಟ್ ಅಥವಾ ನೈಟ್ರೇಟ್ಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಅಥವಾ ವಾತಾವರಣದ ನೈಟ್ರೋಜನ್ನನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ. ನೈಟ್ರೋಜನ್ನನ್ನು ನಾವು ಗಾಳಿ ಮೂಲಕ ಸಸ್ಯಗಳು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಬ್ಯಾಕ್ಟೀರಿಯಾಗಳು ರೈಬೋಸಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾದ ಮೂಲಕ ಏನಾಗುತ್ತದೆ, ನೈಟ್ರೋಜನ್ ಸ್ಥಿರೀಕರಣ ನಡೆಯುತ್ತೆ. ನೈಟ್ರೋಜನ್ ಸ್ಥಿರೀಕರಣ ನಡೆದಾಗ ಅದರ ಮೂಲಕ ಏನಾಗುತ್ತದೆ, ಸಸ್ಯಗಳು ಅದು ಮಣ್ಣಿನ ಮೂಲಕ ಏನಾಗುತ್ತದೆ, ಆ ಸಸ್ಯಗಳು ನೈಟ್ರೋಜನನ್ನು ತೆಗೆದುಕೊಳ್ತವೆ. ರೈಬೋಸಿಯಂ ಅದರಲ್ಲಿ ಪಾತ್ರ ವಹಿಸುತ್ತೆ ಅಂತ ಗೊತ್ತಿರುತ್ತೆ, ಬ್ಯಾಕ್ಟೀರಿಯಾ ಅದು ಒಂದು ಗೊತ್ತಿರಲಿ. ನೆಕ್ಸ್ಟ್ ಪರಪೋಷಕಗಳ ಪೋಷಣೆ. ಇಷ್ಟೊತ್ತು ನಾವೇನು ನೋಡಿದ್ದು ಅಂದರೆ ಸಸ್ಯಗಳಲ್ಲಿ ಪೋಷಣೆ ಹೆಂಗೆ ನಡೆಯುತ್ತೆ ಅಂತ ನೋಡಿದ್ವು. ಸಸ್ಯಗಳಲ್ಲಿ ಪೋಷಣೆ ಹೆಂಗೆ ನಡೆಯುತ್ತೆ ಅಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ನಡೆಯುತ್ತೆ. ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂದರೆ ಏನು ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೂರ್ಯನ ಬೆಳಕು, ಕ್ಲೋರೋಫಿಲ್ನ ಸಹಾಯದಿಂದ ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪತ್ತಿ ಮಾಡುವ ಕ್ರಿಯೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಪರಪೋಷಕಗಳ ಪೋಷಣೆ ಹೆಂಗೆ ನಡೆಯುತ್ತೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.